ಮೈ ಶುಗರ್ ಸ್ಕ್ರ್ಯಾಪಲ್ಲಿ ಮೊನ್ನೆ ಏನು ಅಧ್ಯಕ್ಷರು ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಸವಾಲು ಹಾಕಿದರು, ಆ ವಿಷಯಕ್ಕೆ ಸಂಪೂರ್ಣವಾಗಿ ದಾಖಲಾತಿ ಸಮೇತ ನಿಮಗೆ ಒಂದು ಮನವಿ ಮಾಡ್ತಾಯಿದ್ದೀನಿ ಆಗ್ರಹಕ್ಕೆ. ಮೊದಲನೇದಾಗಿ ಮೈ ಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಆಡಳಿತ ಮಂಡಳಿ ಸಭೆಯನ್ನು 8/10/2025 ಸಭೆ ಮಾಡಿ ನಿರ್ಣಯಿಸಿದ್ದೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಾನು ಒಂದೊಂದು ದಾಖಲಾತಿನೂ ನಿಮಗೆ ಕೊಟ್ಟಿದ್ದೀನಿ. 8/10 ಏನು ಸಭೆ ನಡೆದಿದೆ, ಆ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಕಂಪನಿಯ ಆವರಣದಲ್ಲಿರುವ ಅನುಪಯುಕ್ತ ವಸ್ತುಗಳನ್ನು ಮಾತ್ರ, ಎಲ್ಲೂ ಬಿ ಮಿಲ್ ಅಂತಿಲ್ಲ, ಎಲ್ಲೂ ಬಿ ಮಿಲ್ನ ಅವರು ಇಟ್ಟೇ ಇಲ್ಲ. ಬಿ ಮಿಲ್ನ ಯಾಕೆ ಮುಟ್ಟಿದ್ರು? ಇದು ಒಂದು ಸಾರ್ವಜನಿಕ ವಲಯದಲ್ಲಿ ಮತ್ತು ನಮಗೂ ದಾಖಲಾತಿ ನಮ್ಮ ಹತ್ರ ಇಟ್ಕೊಂಡು ನಮಗೂ ಒಂಥರ ಪ್ರಶ್ನೆ. ಇಷ್ಟು ರಾಜರಾಷ್ಟ್ರವಾಗಿ ಇಷ್ಟು ಡ್ರಾಮಾದ ರೀತಿಲಿ ಈ ಪೌರಾಣಿಕ ಕಲಾವಿದರು ಮಾತಾಡ್ತಾರಲ್ಲ, ಆ ಥರ ಮಾತಾಡ್ತಾರಲ್ಲ ಅಧ್ಯಕ್ಷರು, ಅದಕ್ಕೆ ಇದು ಒಂದು ಉದಾಹರಣೆ. ನಂತರ ಎರಡನೇದು, ನಾನು ಈ ಸ್ಕ್ರ್ಯಾಪ್ ಬಗ್ಗೆನೇ ಮಾಹಿತಿ ಹಕ್ಕು ಪೋಸ್ಟಲ್ ಆರ್ಡರ್ ಸಂಖ್ಯೆ 68F30/03/44/51 ದಿನಾಂಕ 20/10/22 ಪ್ರಸ್ತುತ ಅಂತ ಅಲ್ಲೇ ಮೆನ್ಷನ್ ಮಾಡಿದ್ದೀನಿ ನಾನು. ಪ್ರಸ್ತುತ ಸಾಲಿನವರೆಗೂ ನೀವು ಸ್ಕ್ರ್ಯಾಪ್ನ ಪರಿಶೀಲನಾ ವರದಿ, ಅಂದರೆ ಮೂರನೇ ವ್ಯಕ್ತಿ ಪರಿಶೀಲನಾ ವರದಿ ಸರ್ಕಾರದಿಂದ ಅನುಮತಿ ತೊಗೊಂಡಿರೋದು, ಕಬ್ಬು ಅಭಿವೃದ್ಧಿ ಆಯುಕ್ತರಿಂದ, ಅದ್ರ ಬಗ್ಗೆ ನೀವೇನಿದೆ ಅದನ್ನು ಪ್ರತಿಗಳನ್ನ ನಾವು ಕೊಡಿ ಅಂತ. ಆದರೆ ನಿವೃತ್ತ ಅಧಿಕಾರಿನ ಆಡಳಿತ ಅಧಿಕಾರಿಯಾಗಿ ಮಾಡಿದ್ದಾರೆ, ಅದೇ ಕಾನೂನು ಬಾಹಿರ. ಆದರೆ ಅವರು ಎಂಡಾಸ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ 20/10/2022 19/11/2025 ನಾವು ಯಾವುದೇ ಇದನ್ನು ಸ್ಕ್ರ್ಯಾಪ್ ಬಗ್ಗೆ ನಾವು ವ್ಯವಹಾರ ಮಾಡಿಲ್ಲ ಅಂತ ಕೊಟ್ಟಿದ್ದಾರೆ. ಆದರೆ ಯಾವತ್ತು ಕೊಟ್ಟಿದ್ದಾರೆ ಅಂದರೆ 22/5/26 ಕೊಟ್ಟಿದ್ದಾರೆ. ನಾನು ಮೊದಲೇ ಹೇಳಿದ್ದೀನಿ ಅವ್ರಿಗೆ ಪ್ರಸ್ತುತ ಅಂತ. ಮೊದಲೇ ಹೇಳಿದ್ಮೇಲೆ ಅವ್ರು ಎಲ್ಲಿವರೆಗೆ ಎಂಡಾಸ್ಮೆಂಟ್ ಕೊಡ್ತಾರೆ ಅಲ್ಲಿವರೆಗೆ ಮಾಹಿತಿ ಕೊಡಲೇಬೇಕು. ಇದನ್ನು ಮುಚ್ಚಿಡ್ತಾ ಇದ್ದಾರೆ ಅಂದರೆ ಭ್ರಷ್ಟಾಚಾರ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೆ ಮುಚ್ಚಿಡ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 3, ಇವರು ಯಾವುದೇ ಕಾರ್ಖಾನೆಯಲ್ಲಿ ಒಂದು ಸಮಿತಿ ಮಾಡಬೇಕು, ಸ್ಕ್ರ್ಯಾಪು ಡಿಸ್ಪೋಸ್ ಮಾಡಬೇಕು ಅಂದರೆ ಒಂದು ಸಮಿತಿ ಮಾಡಬೇಕು. ಆ ಸಮಿತಿಲಿ ಎ ದರ್ಜೆಯ ನೌಕರ ಇರಬೇಕು, ಅಟ್ಲೀಸ್ಟ್ ಎ ದರ್ಜೆಯ ನಿವೃತ್ತ ನೌಕರ ಇರಬೇಕು, IAS KS. ಯಾರೂ ಇಲ್ಲ ಅಲ್ಲಿ. ಒಬ್ಬ ಗುಮಾಸ್ತ ನೌಕರನ ಚೇತನ್ ಕುಮಾರ್ ಅನ್ನೋರನ್ನ ಇಟ್ಕೊಂಡು ಅವರು ಸೈನ್ ಹಾಕಿಲ್ಲ, ಡಿಸ್ಪ್ಯಾಚ್ಗೆ ಗೇಟ್ ಪಾಸಿಗೆ ಸೈನ್ ಹಾಕಿಲ್ಲ ಅವರು. ಈ ರೀತಿ ಒಟ್ಟಾರೆ 80,000 kg ಒಳಗಡೆ ಡಿಸ್ಪ್ಯಾಚ್ ಮಾಡಿದ್ದಾರೆ ಅಂದರೆ ಇದು ದೊಡ್ಡ ಕಾನೂನು ಬಾಹಿರ. ಇದು ಇಡೀ ಮಂಡ್ಯ ಜಿಲ್ಲೆ ಜನತೆ ಇದ್ರ ಪರವಾಗಿ ಎಲ್ಲ ಸಂಘ ಸಂಸ್ಥೆಗಳು ಪಕ್ಷ ಭೇದ ಮರೆತು ಇದಕ್ಕೆ ಕೈ ಜೋಡಿಸ್ಬೇಕು ಈ ವಿಷಯಕ್ಕೆ. ಪಾಯಿಂಟ್ ನಂಬರ್ 4, ಇವರು ಏನು ನಮ್ಮ ಮೂರನೇ ವ್ಯಕ್ತಿ ಪರಿಶೀಲನೆದು ಅದು ಕೊಟ್ಟಿಲ್ಲ, ಮತ್ತೊಂದು ಕೊಟ್ಟಿಲ್ಲ. ಮತ್ತು ಕೃಷಿ ಸಚಿವರು, ಸ್ವತಃ ಕೃಷಿ ಸಚಿವರೇ ಸ್ಕ್ರ್ಯಾಪ್ದ ಬಗ್ಗೆ ದೂರು ಕೊಟ್ಟ, ಅವ್ರಿಗೆ ಏನು ದೂರು ಕೊಟ್ಟಿದ್ದಾರೆ ಶಿವಕುಮಾರ್ಗೆ ಹಿಂಬರ ಕೊಡಬೇಕು ಅಂತ ಕೃಷಿ ಸಚಿವರೇ ಲೆಟ್ರ್ ಹಾಕಿದ್ದಾರೆ. ಆ ಲೆಟ್ರು ನಿಮಗೆ ಕೊಟ್ಟಿದ್ದೀನಿ ನಾನು. ಆ ಲೆಟ್ರಿಗೆ ಇವತ್ತುವರೆಗೂ ಯಾವುದೇ ರೀತಿಯಾದಂಥ ಹಿಂಬರವನ್ನು ಮೈ ಶುಗರ್ ಸಕ್ಕರೆ ಕಾರ್ಖಾನೆಯ ಪ್ರಭಾರಿ ವ್ಯವಸ್ಥಾಪಕರ ನಿರ್ದೇಶಕರು ಕೊಟ್ಟಿಲ್ಲ. ಈಗ ನಿಕಟಪೂರ್ವ ಅಧ್ಯಕ್ಷರಾದಂಥ CD ಗಂಗಾಧರು ಕೊಟ್ಟಿಲ್ಲ. ಈ ರೀತಿ ಮಾಡ್ಕೊಂಡು ಮೈ ಶುಗರ್ ಕಾರ್ಖಾನೆಯಲ್ಲಿ ಅಧೀನ ಕಾರ್ಯದರ್ಶಿಯವರು ಲೆಟ್ರ್ ಹಾಕಿದ್ದಾರೆ 27/1/2026 ಅವ್ರಿಗೆ ಸ್ಕ್ರ್ಯಾಪ್ ಬಗ್ಗೆದೇನು ಉತ್ತರ ಕೊಡಿ ಅಂತ, ಅದಿಲ್ಲ. ಆಮೇಲೆ ಯಾರು ಇವ್ರು ಕೊಟ್ಟಿದ್ದಾರೆ ಉಪ ಕಾರ್ಯದರ್ಶಿಯವರು, ಅದಕ್ಕೂ ಕ್ಲಾರಿಫಿಕೇಷನ್ ಇಲ್ಲ. ಒಟ್ಟಾರೆ ಹಿಂಗೆ ಸುಷ್ಮಾ ಅನ್ನೋರು ಅವರು ಸಹ ಏನು ಹೇಳ್ತಾರೆ, 19/12/25 ಸ್ಕ್ರ್ಯಾಪ್ಗಳನ್ನು ಮಾರಾಟ ಮಾಡಲು ನಮ್ಮ ವಿಭಾಗದಿಂದ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಮತ್ತು ಯಾವುದೇ ಅನುಮತಿ ಪತ್ರಗಳನ್ನು ನಮ್ಮಲ್ಲಿ ಲಭ್ಯವಿಲ್ಲ ಅಂತ ಕೊಟ್ಟಿದ್ದಾರೆ.
ಇವ್ರದ್ದು ಯಾವುದೇ ಅನುಮತಿ ಪತ್ರಗಳು ಯಾವುದೇ ಲವ್ಯ ಇಲ್ಲದೆ ಸ್ಕ್ರ್ಯಾಪ್ ಹೆಂಗೆ ಟೆಂಡ್ರ್ ಕರೆದ್ರು, ಇವರು ಟೆಂಡ್ರ್ ಕರೆದಿರೋದೇ ಕಾನೂನು ಬಾಹಿರ. ನಿಮಗೆ ಎಷ್ಟು ಒಟ್ಟಾರೆ ಎಷ್ಟು ಟನ್ ಹೋಯ್ತು ಅಂತಲೂ ಹೇಳಿದ್ದೀನಿ. ಬೇಕಾದ್ರೆ ಲಾರಿ ಸಂಖ್ಯೆನೂ ಸುಧಾ ನಿಮಗೆ ಅಲ್ಲೇ ಹಾಕಿದ್ದೀನಿ 1 by 1 ಯಾವ್ಯಾವ ಇದರಲ್ಲಿ ಹೋಗ್ತು ಅಂತ. 19/5/2026ರಿಂದ 26/5/2026 ವಾಹನಗಳು ಸಂಖ್ಯೆ ಕೆ 19/55/53/37, ಕೆ 11/25/59, AP 28, TP 15/70, ಕೆ 16/64/23 ಮತ್ತು ಕೆ ಎ 19/53/37 ಇಷ್ಟೂ ವಾಹನ ಸಂಖ್ಯೆಗಳಲ್ಲಿ ಇವರು 26ರವರೆಗೆ ಸಾಗಿಸಿರೋದು ಎಷ್ಟು 52,360 kg. ಆದರೆ ಈವರೆಗೆ 79,000 kg. ದಯಮಾಡಿ ಇದನ್ನು ಇಷ್ಟು ಪ್ರಮಾಣದ್ದು ಕನಿಷ್ಠ ನಾವು 34 ರೂಪಾಯಿ ಅಂದ್ರೂ ಈಗ ಆಲ್ರೆಡಿ 2 ಕೋಟಿ ಮಾಲ್ ಹೊಂಟೋಗಿದೆ. ಅವ್ರು 4 ಕೋಟಿ 10 ಲಕ್ಷಕ್ಕೆ ಬಿ ಮಿಲ್ ಮುಟ್ಟೇ ಇಲ್ಲ, ಇನ್ನು ಬಿ ಮಿಲ್ನ ಮುಟ್ಟೇ ಇಲ್ಲ. ದಯಮಾಡಿ ಈ ಬಗ್ಗೆ ಅಧ್ಯಕ್ಷರು ಎಲ್ಲೇ ಕರೆದ್ರು ಎಂದು LED ಹಾಕ್ಸಿ ನಿಮ್ಮನ್ನೆಲ್ಲ ಕರೆದು ಜಿಲ್ಲಾ ದಂಡಾಧಿಕಾರಿಗಳನ್ನೇ ನ್ಯಾಯಾಧೀಶರಾಗಿ ಮಾಡಿ ಚರ್ಚೆಗೆ ಕರೆದ್ರೆ ಕಂಠಾಘೋಷವಾಗಿ ನಾನು ಬರೋಕ್ಕೆ ರೆಡಿ ಇದ್ದೀನಿ. ಅವ್ರಿಗೇನು ಬರೀ BJP ಮುಖಂಡರು ಬೇಕಾಗಿಲ್ಲ, BJP ಕಾರ್ಯಕರ್ತರೆ ಅವ್ರಿಗೆ ತಿರುಗೇಟ್ ಕೊಡ್ತೀವಿ ಅನ್ನೋದನ್ನ ಈ ಮೂಲಕ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀನಿ, ಈ ಕೂಡಲೇ ನೂತನ ಮುಖ್ಯಮಂತ್ರಿ ಆಗಿದ್ದಾರಲ್ಲ ಅವ್ರಿಗೆ ಅಭಿನಂದಿಸ್ತಾ ಅವ್ರಿಗೆ ಆಗ್ರಹ ಮಾಡ್ತಾಯಿದ್ದೀನಿ, ಈ ಕೂಡಲೇ ಸಕ್ಕರೆ ಕಾರ್ಖಾನೆಯ ವಿಶೇಷ ಒಂದು ತನಿಖಾ ದಳ, ಕೇಂದ್ರ ತನಿಖಾ ದಳದಿಂದ ತನಿಖೆ ಮಾಡಿಸ್ಬೇಕೆಂದು ನಾನು ಈ ಮೂಲಕ ನಿಮ್ಮ ಮೂಲಕ ಮನವಿ ಮಾಡ್ಕೋತೀನಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.